ಎಲ್ರಿಗೂ ನಮಸ್ಕಾರ. 7 ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬರ ಪರಿಹಾರ ಹಣ ಬಿಡುಗಡೆ ಆಗಿದೆಯೋ ಇಲ್ಲವೋ ಎಂಬ ಸ್ಟೇಟಸನ್ನು ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗೂಗಲ್ನಲ್ಲಿ ಹೋಗಿ ಈ ರೀತಿ ಭೂಮಿ ಆನ್ಲೈನ್ ಅಂತ ನಾನು ಮೊದಲೇ ಟೈಪ್ ಮಾಡಿದ್ದೀನಿ. ಭೂಮಿ ಆನ್ಲೈನ್ ಅಂತ ನೀವು ಸರ್ಚ್ ಮಾಡಿದರೆ ಈ ರೀತಿಯಾಗಿ ಭೂಮಿ ಆನ್ಲೈನ್ ಪರಿಹಾರ ಈ ರೀತಿಯಾಗಿ ನಿಮಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನೀವು ಪರಿಹಾರ ಪೇಮೆಂಟ್ ರಿಪೋರ್ಟ್ಸಲ್ಲಿ ನ್ಯೂ ರಿಪೋರ್ಟ್ 2023 ಖಾರಿಫ್ ಡ್ರಾಟ್ ಸೀಸನ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ನಿಮಗೆ ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಪೇಮೆಂಟ್ ಡೀಟೇಲ್ಸ್. ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಪಾವತಿ ವಿವರಗಳು ಅಂತ ನಮಗೆ ಬರುತ್ತೆ. ಇಲ್ಲಿ ನೀವು ಇಯರ್ ವರ್ಷ, ಸೀಸನ್, ಋತು, ವಿಪತ್ತಿನ ವಿಧ ಅಂತ ನೋಡ್ಬೋದು. ಇಲ್ಲಿ ವರ್ಷ ಇದ್ದಲ್ಲಿ 2023-24 ಸೆಲೆಕ್ಟ್ ಮಾಡಿ. ಇಲ್ಲಿ ಋತು ಇದ್ದಲ್ಲಿ ಮುಂಗಾರು ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ವಿಪತ್ತಿನ ವಿಧ ಇದ್ದಲ್ಲಿ ಬರ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಹುಡುಕು ಅಂತ ಕ್ಲಿಕ್ ಮಾಡಬೇಕು. ಹುಡುಕು ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಆಧಾರ್ ಸಂಖ್ಯೆ, ರೈತರ ಗುರುತಿನ ಸಂಖ್ಯೆ, FID, ಮೊಬೈಲ್ ಸಂಖ್ಯೆ, ಸರ್ವೆ ನಂಬರ್ ಯಾವುದನ್ನಾದರೂ ಸೆಲೆಕ್ಟ್ ಮಾಡಿ ಅಂತ 4 ಆಪ್ಷನ್ ಕೇಳುತ್ತೆ. ಇಲ್ಲಿ ನೀವು ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ನನಗೆ FID ನಂಬರ್ ಗೊತ್ತಿದೆ. ನನ್ನದೇ ಪರ್ಸ್ನಲ್ FID ನಂಬರನ್ನು ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಫಾರ್ಮರ್ ID, ರೈತನ ID ಮೂಲಕ ಹುಡುಕಿ ಅಂತ ಬರುತ್ತೆ. ನಾನು ನನ್ನದೇ ಪರ್ಸ್ನಲ್ FID ನಂಬರನ್ನ ಫಿಲ್ ಮಾಡ್ತೀನಿ. ಈ ರೀತಿ ಫಿಲ್ ಮಾಡಿದೆ. ಇಲ್ಲಿ ಪಡೆಯಿರಿ ಅಂತಿದೆಯಲ್ಲ ಫೆಚ್, ಅಲ್ಲಿ ಕ್ಲಿಕ್ ಮಾಡ್ತೀನಿ. ಈ ರೀತಿಯಾಗಿ ನಮಗೆ ಪರಿಹಾರ ನಮೂದಿನ ವಿವರಗಳು ಡೀಟೇಲ್ಸ್ ಆಫ್ ಪರಿಹಾರ ಎಂಟ್ರೀಸ್ ಅಂತ ತೋರಿಸುತ್ತೆ. ಇಲ್ಲಿ ನಮಗೆ ನೋಡ್ಬೋದು ಆಧಾರ್ ಸಂಖ್ಯೆ, ನಿಮ್ಮ ಜಿಲ್ಲೆ ಹೆಸರು, ತಾಲೂಕು, ಹೋಬಳಿ, ಗ್ರಾಮ, ಸರ್ವೆ ನಂಬರ್, ಬೆಳೆ ಹೆಸರು, ಕ್ರಾಪ್ ನೇಮ್, ಬೆಳೆ ವಿಧ, ಬೆಳೆ ನಷ್ಟವಾದ ವಿಸ್ತೀರ್ಣ, ಎಕರೆ, ಗುಂಟೆ, ಸೆಂಟ್ಸ್ ಈ ರೀತಿ ತೋರಿಸುತ್ತೆ. ಕೊನೆಯದಾಗಿ ಸ್ಟೇಟಸ್ ಸ್ಥಿತಿ ಅಂತ ತೋರಿಸುತ್ತೆ. ಇಲ್ಲಿ ನಂದು ಡಿಸ್ಕ್ವಾಲಿಫೈಡ್ ಅಂತ ತೋರಿಸಿದೆ. ಡ್ಯೂ ಟು ಅಲೈನೇಟೆಡ್ ಲ್ಯಾಂಡ್ ಫ್ಲ್ಯಾಗ್ಡ್ ಇನ್ ಫ್ರೂಟ್ಸ್ ಅಂತ ತೋರಿಸಿದೆ. ಯಾಕಂದರೆ ನಮ್ಮ ಜಮೀನಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಕಾಲುವೆ ಹಾದು ಹೋಗಿದ್ದರಿಂದ ನಮ್ಮದು ಇನ್ನೂ ಪೆಂಡಿಂಗ್ ಇದೆ, ಡಿಸ್ಕ್ವಾಲಿಫೈಡ್ ಅಂತ ತೋರಿಸಿದೆ. ಇಲ್ಲಿ ಸ್ಟೇಟಸಲ್ಲಿ ನಿಮ್ಮದು ಕ್ವಾಲಿಫೈಡ್ ಅಂತ ಏನಾದರೂ ತೋರಿಸಿದರೆ ಗ್ಯಾರಂಟಿ ನಿಮ್ಮ ಅಕೌಂಟಿಗೆ ಹಣ ಬಂದಿದೆ ಅಂತ ಅರ್ಥ. ಇಲ್ಲ ಅಂದರೆ ಈ ರೀತಿ ಡಿಸ್ಕ್ವಾಲಿಫೈಡ್ ಅಂತ ತೋರಿಸಿದರೆ ನೀವು ನಿಮ್ಮ ಸಂಬಂಧಪಟ್ಟ ಹೋಬಳಿಯಲ್ಲಿನ ಇಲ್ಲ ನಿಮ್ಮ ಊರಲ್ಲಿನ ಕೃಷಿ ಆಫೀಸ್ಗೆ ಭೇಟಿ ನೀಡಿ ಅಲ್ಲಿ ಏನಂತ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು. ಈ ರೀತಿಯಾಗಿ ನೀವು ನಿಮ್ಮ ಬರ ಪರಿಹಾರ ಸ್ಟೇಟಸನ್ನು ಈ ರೀತಿಯಾಗಿ ಚೆಕ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ನಮಗೆ ಅವಶ್ಯಕವಾದಂಥ ಹಾಗೂ ಎಲ್ರಿಗೂ ಉಪಯೋಗ ಆಗುವಂಥ ಒಂದು ಪ್ರಾಬ್ಲಮ್ನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.